ಮಾನ್ಯ ಅಧ್ಯಕ್ಷರೇ, ಪ್ಯಾನಿಕ್ ಬಟನ್ ನೀತಿಯನ್ನು ನಾನು ವಿರೋಧಿಸಲಿಲ್ಲ. ಒಂದು ಸಾರ್ವಜನಿಕ ದೃಷ್ಟಿಯಿಂದ ಅದು ಒಳ್ಳೇದಾಗಿರ್ಬೋದು. ಆದರೆ ಸರ್ಕಾರಕ್ಕೆ ಒಂದು ನಿಲುವು ಬೇಕಲ್ಲ. ಒಬ್ಬ ಪ್ಯಾನಿಕ್ ಬಟನ್ ಹಾಕ್ಲಿಕ್ಕೆ 13ರಿಂದ 15 ಸಾವಿರ ರೂಪಾಯಿ ಅದನ್ನ ಕೊಡಬೇಕು, ಪ್ರತಿ ವರ್ಷ ಅದನ್ನು ರಿನ್ಯೂವಲ್ ಮಾಡ್ಲಿಕ್ಕೆ ಖರ್ಚು ಮಾಡಬೇಕು ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಯಾರ ಒಂದ್ ಕಡೆಯಿಂದ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ಬಿಟ್ಟಿದ್ದಾರೆ ಎಲ್ಲಾ ವಿಷಯಗಳಲ್ಲೂ. ನೀವು ಇಂಥ ನೀತಿಗಳನ್ನ ತಂದ್ರೆ ಇಲ್ಲ ನೀವು ಎಲ್ಲ ಕಡೆ ಬೇರೆ ಬೇರೆ ರಾಜ್ಯ ತಗೊಳ್ಳಿ. ಅವ್ರು ಬಂದಿದ್ರು ನನ್ನ ಹತ್ರ, ಸರ್ ಈ ಪ್ಯಾನಿಕ್ ಬಟನ್ ಇಂದ ನಾವು ಪ್ಯಾನಿಕ್ ಆಗ್ಬಿಟ್ಟಿದೀವಿ ಅಂತ ಹೇಳಿದ್ರು. ಆಯ್ತು, ಆ ಪ್ಯಾನಿಕ್ ಬಟನ್ ಎಷ್ಟು ದೂರುಗಳು ಬಂದಿದೆ ಅಂತ ತೆಗೀರಿ ನೋಡೋಣ. ಆ ಪ್ಯಾನಿಕ್ ಬಟನ್ ಬಂದಾಗ ಯಾರು ಫೋನ್ ರಿಸೀವ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ನಲ್ಲಿ ಅಥವಾ ನಿಮ್ದು ಯಾವ್ದೋ ಸಾರಿಗೆ ಕೇಂದ್ರದಲ್ಲಿ ಅಂತ ಹೇಳಿ ನೋಡೋಣ. ಲಕ್ಷಾಂತರ ಜನ ಟ್ಯಾಕ್ಸಿ ಮಾಲೀಕರು ಚಾಲಕರು ಒದ್ದಾಡ್ತಾ ಇದ್ದಾರೆ ಇವತ್ತು ಅದನ್ನ ಕಟ್ಟಬೇಕು ಅಂತಂದ್ರೆ. ಹೊಸ ಹೊಸ ರೂಲ್ಸ್ ಗಳನ್ನ ತೆಗೆದುಕೊಂಡು ಬಂದು ಯಾರೋ ಕಂಪನಿಗಳಿಗೆ ಉದ್ಧಾರ ಮಾಡ್ಲಿಕ್ಕೆ ಕೊಟ್ಟಿರುವಂತ ಈ ಪ್ಯಾನಿಕ್ ಬಟನ್ ಬಗ್ಗೆ ಸರ್ಕಾರದ ನಿಲುವೇನಾಗಿದೆ ಇವತ್ತು ಮಾನ್ಯ ಅಧ್ಯಕ್ಷರೇ, ನೀವು ಆಮೇಲೆ ಬನ್ನಿ, ನಡುವೆ ಇಂಟರ್ವ್ಯೂ ಆಗಬೇಡಿ. ರದ್ದು ಮಾಡಿಸ್ಬಿಡ್ಲಿ. ನಾವು ತಂದಿದ್ದಲ್ಲ ಇದು ನಮ್ದು ಇಲ್ಲವೇ ಇಲ್ಲ. ಇದು ಕೇಂದ್ರ ಸರ್ಕಾರದ ನೀತಿ. ರದ್ದು ಮಾಡಿಸ್ಬಿಡಿ, ಕೇಂದ್ರಕ್ಕೆ ಕೇಳ್ಬಿಟ್ಟು. ಸರ್ಕಾರದಿಂದ ಪ್ಯಾನಿಕ್ ಬಟನ್ ಸಬ್ಸಿಡಿ ಕೊಡಿ ಸರ್. 13,000 ನನಗೆ ನಿಮ್ಗೆ ಜುಜುಬಿ ಆಗಿರ್ಬೋದು, ಟ್ಯಾಕ್ಸಿ ಮಾಲೀಕನಿಗೆ ಸಬ್ಸಿಡಿ ಕೊಡಿ ಅಂತ ಹೇಳಿ ಚರ್ಚೆ ಬೇಡ, ಮಾತಾಡ್ತಾರೆ. ಸಬ್ಸಿಡಿ ಕೊಡಿ ಅಂತ ಹೇಳಿ ನಾವು ತಂದಿಲ್ಲ ಇದನ್ನ. ಕೇಂದ್ರ ಸರ್ಕಾರದ ನೀತಿ ಇದು. ಸುಳ್ಳಣ್ಣ ಆಯ್ತಾ ಉಂಡು. ಒಂದು ನಿಮಿಷ ಸರ್, ಕೂತ್ಕೊಳ್ಳಿ ಸರ್. ನಾನು ಹೇಳಿದ್ದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾನು ಪ್ಯಾನಿಕ್ ಬಟನ್ನಿನ ನೀತಿಯ ಬಗ್ಗೆ ಯೋಜನೆಯನ್ನು ನಾನು ವಿರೋಧಿಸಲಿಲ್ಲ. ನೀವು ಅದಕ್ಕೆ ಒಂದು ನಿಗದಿತ ದರ ನಿಗದಿ ಮಾಡಿ. 3,500, 4,000 ಅವ್ರು ಕೋರ್ಟಿಗೆ ಹೋಗಿದ್ರು. ಕೋರ್ಟಲ್ಲಿ ಒಂದು ದರ ನಿಗದಿ ಆಗಿತ್ತು. ಇವತ್ತು 13,000, 15,000 ಅಂತ ಪ್ಯಾನಿಕ್ ಬಟನ್ಗೆ ಕೊಡಬೇಕು ಅಂತಂದ್ರೆ ಟ್ಯಾಕ್ಸಿ ಮಾಲೀಕ ಎಲ್ಲ ಹೋಗ್ತಾನೆ? ಅವನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಆ ನೀತಿಯನ್ನ ತೆಗೆದು ಬಿಡಿ, ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ ಅಂತ ನಾನು ಹೇಳಲೇ ಇಲ್ಲ. ಆಯ್ತು, ಅದರಿಂದ ಏನೇನಾಗಿದೆ ಅನ್ನುವಂಥದ್ದು ಒಂದು ರಿಪೋರ್ಟ್ ತಗೊಳ್ಳಿ. ಕೇಂದ್ರ ಸರ್ಕಾರದ್ದು ಯಾವುದೋ ಒಂದು ಯೋಜನೆ ಬೇಕು, ಇನ್ನೊಂದು ಬೇಡ ಅನ್ನುವಂಥದ್ದು ಇದು ತಗೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಪ್ಯಾನಿಕ್ ಬಟನ್ ಇರುವಂತಹ ಸಾಧಕ ಬಾಧಕ, ಅದ್ರಲ್ಲಿ ಆಗ್ತಾ ಇರುವಂತಹ ಖರ್ಚಿನ ಬಗ್ಗೆಯೂ ಕೂಡ ಸರ್ಕಾರ ಆಲೋಚನೆಯನ್ನು ಮಾಡಬೇಕಂತ ಅಗತ್ಯ ಇದೆ. ಇನ್ನು ಈ ಖಾತಾ ಬಗ್ಗೆ ತುಂಬಾ ಜನ ಉಲ್ಲೇಖ ಮಾಡಿದ್ರು. ಅದೊಂದು ಜನರಿಗೆ ಅರ್ಥ ಆಗದಲ್ಲೇ ಇರುವಂತ ಮತ್ತು ಹೈರಾಣಾಗಿ ನರಕ ಹೋಗಿರುವಂತ ಒಂದು ಸಮಸ್ಯೆ. ಈ ಖಾತಾ, ಬಿ ಖಾತಾ, ಆ ಖಾತಾ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇರುವಂತ ಭ್ರಷ್ಟಾಚಾರ, ಇದ್ಯಾವುದಕ್ಕೂ ಕೂಡ ಸರ್ಕಾರದ ಬಳಿ ಉತ್ತರ ಇಲ್ಲ. ಇನ್ನು ನಮ್ಮ 2 ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಮತ್ತು ಮರಳು, ನಾನು ಇದನ್ನ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಎಷ್ಟು ಸರಿ ಚರ್ಚೆ ಮಾಡೋದು? ಚರ್ಚೆ ಮಾಡಿ 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 ಸಾಕಾಗೋಗಿದೆ ನಮಗೆ ಇದ್ರ ಬಗ್ಗೆ ನಿಮ್ಮ ಸರ್ಕಾರಕ್ಕೆ ನಿಲುವಿಲ್ಲ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅತಿಥಿ ಉಪನ್ಯಾಸಕರ ಬಗ್ಗೆ ಎಲ್ಲ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಅತಿಥಿ ಉಪನ್ಯಾಸಕರ ನೇಮಕ ಆಗಬೇಕು, ಅವ್ರನ್ನ ಕಾಯಂ ಮಾಡಬೇಕು, ಅವರಿಗೆ ಪ್ರತಿ ತಿಂಗಳು ಸಂಬಳ ಸರಿಯಾಗಿ ಕೊಡಿ. 2 ತಿಂಗಳು ಸಂಬಳ ವರ್ಷ ಪೂರ್ತಿ ಬರೋದೇ ಇಲ್ಲ. ನಿಗದಿತವಾಗಿ ಸಮಯ ಸಂಬಳ ಬರಲಿಲ್ಲ ಅಂತಂದ್ರೆ ಆ ಅತಿಥಿ ಶಿಕ್ಷಕ ಹೆಂಗ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ಈ ಯಾವ ಸಮಸ್ಯೆಗಳಿಗೂ ಕೂಡ ಸರ್ಕಾರ ಇವತ್ತು ಪರಿಹಾರ ಮಾಡಲಿಕ್ಕೆ ನಿಮ್ಮ ಸರ್ಕಾರದಲ್ಲಿ ನೀತಿಗಳೇ ಇಲ್ಲಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತದ್ದು ಸರಿಯಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಅಧ್ಯಕ್ಷರೇ. ಇನ್ನು ಆಶ್ರಯ ಮನೆ ನೀವು ಶುರುವೇ ಮಾಡೋದು ಈಗ ಮುಗಿಸ್ಬಿಟ್ಟಿದ್ರೆ ಹೆಂಗಾಗುತ್ತೆ? ಆಯ್ತಲ್ಲ, ಎಲ್ಲಾಗಿದೆ? 15 ನಿಮಿಷ ಆಗಿದೆ, ಆರಾಮಾಗಿರಿ. 15 ನಿಮಿಷ ಆಯ್ತು. ಮಾತಾಡ್ಬೇಕಲ್ಲ, ಗೊತ್ತಿದೆ. ಆಶ್ರಯ ಮನೆ ಜಮೀರ್ ಅಹಮದ್ ಅವರು ಇಲ್ಲಿದ್ದಾರೆ. ಆಶ್ರಯ ಮನೆಯ ಬಗ್ಗೆ ನೀವು ಮಾತಾಡ್ತಿದ್ರೆ ನಾವು ಸಾಮಾನ್ಯ ಜನರ ಪರ ಅಂತ ಹೇಳ್ತಾ ಇದ್ದೀರಿ. ಆಶ್ರಯ ಮನೆಗಳ ಬಗ್ಗೆ ನಿಮ್ಮ ನಿಲುವೇನಿದೆ? ಈ ಸರ್ಕಾರ ಬಂದ ನಂತರ ನೀವು ಇವತ್ತು ಸಮಯ ತಗೊಳ್ಳಿ. 224 ವಿಧಾನಸಭಾ ಕ್ಷೇತ್ರಗಳಿಗೆ ಕಳೆದ 3 ವರ್ಷಗಳಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಿಗೆ ಎಷ್ಟು ಆಶ್ರಯ ಮನೆಗಳನ್ನು ಕೊಟ್ಟಿದ್ದೀರಿ ಅಂತ ಬಿಡುಗಡೆ ಮಾಡಿ. ನೀವು ಟೋಟಲ್ ಎಷ್ಟೋ ಬಿಡುಗಡೆ ಮಾಡಿದಿರಿ ಅಂದ್ರೆ ಹಂಗಾಗಲ್ಲ. ಇಡೀ ರಾಜ್ಯವನ್ನ ಒಂದು ಯೂನಿಟ್ ಆಗಿ ತೆಗೆದುಕೊಳ್ಬೇಕು ನೀವು. ಎಷ್ಟು ಆಶ್ರಯ ಮನೆಗಳನ್ನ, ಎಷ್ಟು ಅಂಬೇಡ್ಕರ್ ಮನೆಗಳನ್ನ, ಎಷ್ಟು ಆವಾಸ್ ಮನೆಗಳನ್ನ ನಿಮ್ ಸರ್ಕಾರ ಬಂದ ನಂತರ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ನಾನು 3 ವರ್ಷದಲ್ಲಿ ಈ ಬಾರಿ ಶಾಸಕನಾದ ನಂತರ ನನ್ನ ಕ್ಷೇತ್ರಕ್ಕೆ ಒಂದೇ ಒಂದು ಆಶ್ರಯ ಮನೆ ಬರಲಿಲ್ಲ. ನನ್ನಂತೆ ಬಹುಶಃ ಸಾಕಷ್ಟು ಜನ ಶಾಸಕರಿದ್ದಾರೆ. ಎಷ್ಟು ಆಶ್ರಯ ಮನೆಗಳನ್ನು ಕೊಟ್ಟಿದ್ದೀರಿ? ನಿಮ್ಮ ಆಶ್ರಯ ಮನೆಗೆ ಸಂಬಂಧಪಟ್ಟಂತೆ ನಿಮ್ಮ ವರದಿ ಏನ್ ಹೇಳ್ತದೆ ಅಂತ ಹೇಳ್ತೀನಿ ನಾನು. ಜಮೀರ್ ಅವರು ಅದನ್ನು ಓದಿ ದಯಮಾಡಿ. ಒಂದು ನಿಮಿಷ ಬೇಡ. ನೀವೇ ಕೊಟ್ರ ವರದಿ, ನಿಮ್ದೇ ಪುಸ್ತಕ, ನಂದಲ್ಲ ಪುಸ್ತಕ ಇದೆ ನಿಮ್ದೇ ಪುಸ್ತಕ. ಆ ಆಶ್ರಯ ಮನೆಗಳಲ್ಲಿ ನಿಮ್ಮ ಆರ್ಥಿಕ ಸಮೀಕ್ಷೆ ನೀವು 2020ರಿಂದ ಪ್ರಾರಂಭ ಮಾಡಿ 2026 ತನಕ ನೀವೇನ್ ಹೇಳ್ತೀರಿ ಅಂದ್ರೆ
1,15,000 ಮನೆಗಳನ್ನ ಗುರಿಯನ್ನ ಹೊಂದಲಾಗಿತ್ತು ಅಂತ ಹೇಳಿ ಒಟ್ಟು ಸಾಧನೆ ಎಷ್ಟು ಅಂತ ಕೇಳಿದ್ರೆ 46,960 ಮನೆಗಳನ್ನ ನೀವು ಸಾಧನೆ ಮಾಡಿದಿರಿ. ಮೋರ್ ದನ್ 50% ನೀವು ಬರಲೇ ಇಲ್ಲ, ಕಂಪ್ಲೀಟೇ ಮಾಡಲಿಲ್ಲ. ಇನ್ನು ಈ ಮಾತಾಡ್ತಿದ್ರೆ ನಾವು ಆಶ್ರಯ ಮನೆಗಳ ಬಗ್ಗೆ ನಮಗೆ ಕಾಳಜಿ ಇದೆ, ನಾವು ಜನಪರವಾಗಿದ್ದೀವಿ ಎನ್ನುವಂಥ ಮಾತುಗಳನ್ನ ನೀವು ಹೇಳಲಿಕ್ಕೆ ಶುರು ಮಾಡಿದ್ದೀವಿ. ಇವತ್ತು ಪ್ರಜಾವಾಣಿನಲ್ಲಿ ಒಂದು ಹೇಳಿಕೆ ಬಂದಿದೆ, ಒಂದು ಸ್ಟೇಟ್ಮೆಂಟ್ ಬಂದಿದೆ ನೋಡಿ. SCP TSP ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ನೀವು ವರ್ಗಾಯಿಸ್ತಿದ್ದೀರಿ ಅಂತೇಳಿ ಪದೇ ಪದೇ ನಾವು ಹೇಳ್ತಾ ಇದ್ವಿ. ಈ ವರ್ಷನೂ ಕೂಡ ಸುಮಾರು 14,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ ಆ ವರದಿ ಹೇಳ್ತಾ ಇದೆ. ಕಳೆದ 3 ವರ್ಷದಲ್ಲಿ ಹತ್ತತ್ರ 40,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ರಿ ಗ್ಯಾರಂಟಿ ಯೋಜನೆಗಳಿಗೆ. ಈ ವರ್ಷದಲ್ಲೂ ಕೂಡ 14,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ದಾರೆ ಎನ್ನುವಂಥದ್ದನ್ನ ಪತ್ರಿಕೆ ವರದಿ ಮಾಡಿದೆ. ಅಂದ್ರೆ ನಿಮ್ಮ ಸರ್ಕಾರದ ಯಾವ್ದಾವುದೋ ಯೋಜನೆಗಳಿಗೆ ನೀವು ಗ್ಯಾರಂಟಿ ಯೋಜನೆಗಳಿಗೆ ಇನ್ಯಾವುದೋ ಯೋಜನೆಗಳಿಗೆ SCP TSP ಹಣವನ್ನ ಬಳಸ್ತೀರಿ ಅಂತಂದ್ರೆ ಆ ಸಮುದಾಯದ ಹಿತವನ್ನ ನೀವು ಕಾಪಾಡಲೇ ಇಲ್ಲ ಅಂತ 6-7 ಜನ ಸಮುದಾಯವನ್ನ ಪ್ರತಿನಿಧಿಸುವಂತ ಸಚಿವರುಗಳಿದ್ದೀರಿ ನೀವು. ಒಳ ಮೀಸಲಾತಿ ಬಗ್ಗೆ ನಿಮಗೆ ಆ ಸಮುದಾಯವನ್ನ ಪ್ರತಿನಿಧಿಸಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ನಿಮ್ದೇ ಹಣ ದುರ್ಬಳಕೆ ಆಗ್ತಾ ಇದ್ರು ಕೂಡ ನೀವು ಅದಕ್ಕೆ ಸ್ಪಂದನ ಕೊಡೋದಿಲ್ಲ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವ್ದಾಗಾರೆ? ನಿಮ್ಮ ಸರ್ಕಾರಕ್ಕೆ ಆದ್ಯತೆ ಯಾವುದು? ಯಾವ ಯೋಜನೆಗೆ ಸಮಸ್ಯೆಗಳಿಗೆ ನೀವು ಅಟೆಂಡ್ ಮಾಡ್ತಾ ಇದ್ರಿ, ಅಡ್ರೆಸ್ ಮಾಡ್ತಾ ಇದ್ರಿ ಅಂತಾನೆ ಗೊತ್ತಿಲ್ಲ. ಬೆಂಕ್ ತೋರಿಸ್ಕೊಂಡು ಓಡಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದಿರಿ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ಬೆಂಕಿಗೆ, ಈ ಎಲ್ಲ ಸಮಸ್ಯೆಗಳಿಗೆ ಜನ ಏನು ಬೆಂಕಿಯಿಂದ ಸಾಯ್ತಾ ಇದ್ದಾರೆ ಅಂತ ಸಮಸ್ಯೆಗಳ ಬೆಂಕಿಗೆ ನೀವು ಬೆಳಕಾಗಬೇಕಾಗಿತ್ತು. ಇದ್ಯಾವುದಕ್ಕೂ ಕೂಡ ಬೆಳಕಾಗುವಂತ ಪ್ರವೃತ್ತಿಯನ್ನ ನಿಮ್ಮ ಸರ್ಕಾರದ ನೀತಿಗಳಲ್ಲಿ ನೀವು ತೋರಿಸ್ತಿಲ್ಲ ಮಾನ್ಯ ಅಧ್ಯಕ್ಷರೇ.